ಯಾಕೆ ಅಂದ್ರೆ 16 ವರ್ಷದಿಂದ ನಾನೊಬ್ಬ ಕಡು ಬಡವ, ನಿಮ್ಗೆ ಗೊತ್ತಿರುತ್ತೆ. ಅದೇ ಮನೆಗಿದ್ದೆ ನಾನು ಲಾರಿ ಡ್ರೈವರು. ಮಗುಂತ ಅಡ್ಮಿಟ್ ಮಾಡಿ ಡೆಲಿವರಿ ಬೆಳಗ್ಗೆ ಆಗುತ್ತೆ ಅಂತ ಡಾಕ್ಟ್ರು. ಅಷ್ಟೇ ಬರ್ತೀನಿ ಅಂತ ಹೋಗಿದ್ದೆ, ದುಡ್ಡು ಕಟ್ಟಿಲ್ಲ ಅಂತ ಮಗುನೇ ನೋಡಿರ್ಲಿಲ್ಲ. ಮಗು ಸತ್ತಂತ 100 ರೂಪಾಯಿ ತಂದಿತ್ತು ಮಗು ಕಳ್ಕೊಂಡಿದ್ದೆ ಒಂದ್ ಸಪಾಲ್ ಟೈಮ್. ನಾನು ನಮ್ಮ ಅಪ್ಪ ಬೆಂಗಳೂರು ಎಲ್ಲಿ ಹೊಡಿತಿದ್ದೆ, ನಮ್ಮ ಅಪ್ಪ ಕರೆಂಟ್ ಹೊಡಿದ್ದು ಯಾರು ಬಂದಿರಲ್ಲ. ಹಂಗಾಗಿ ನಾನು ಬಡಬಗ್ರಿ ಸೇವೆ ಮಾಡೋದಕ್ಕೆ ನೀವು ಬಂದಾರೆಲ್ಲ ಫೋಟೋ ಕೊಡಿ ನಾನು ಎಲ್ಲ ಆಸ್ತಿ ಮಾಡಕ್ 32 ಕುಂಟೆ ನಮ್ಮ ಅಪ್ಪ ಬರ್ದಾನೆ. ಇಲ್ಲ ಹಂಗೊಂದು ಕೆಲಸ ಮಾಡಿ, ಇನ್ನ ಮುಂದಕ್ಕೆ ಬಂದ ಒಬ್ಬೊಬ್ಬರಿಗೆ ಎಂಟ್ರಿ ಫೀಸ್ ಮಾಡೋಣ ಅಂತ ಟೈಮ್ ಮಿಸ್ ಮಾಡಿ ಎಂಟ್ರಿ ಫೀಸ್ ಮಾಡಿ ಸ್ವಾಮಿಯವ್ರ ಮೀಟ್ ಮಾಡಕ್ಕೆ 10 ಸಾವಿರ ಮಾಡೋಣ ಅಂತ ಮಾಡೋಣ. ಮಚ್ಚೋಡಲ್ಲಿ ಮತ್ತಂದ ಮೊಸರನ್ನ ಬೆಲ್ಲ ಬಾಳೆಹಣ್ಣು ತಿನ್ಸು ಆಕಳಿ ಸಡಿ ನಿನಗೇನೆ ಒತ್ತಿ ಅರ್ಧ ಈರುಳ್ಳಿ ಬೆಲ್ಲ ಶುಂಠಿ ತಿನ್ಸು ನರ ವೀಕ್ನೆಸ್ ಇರೋದಕ್ಕೆ ಅರ್ಧ ಶುಂಠಿ ಕಷಾಯ ಮಾಡಿ ಎಷ್ಟು ಸಂಗೆ 2 ಚಮಚ 4 ಚಮಚ ಹಾಕಪ್ಪ. ಬೆಳಗ್ಗೆ ಕಫೆ ತೆಗಿ ಮಗಳೇ. ಹೆಸರುಕಾಳು ಗಡ್ಡೆಕಾಳು ಹುಳಿಕಾಳು ಅಂಬ್ಲಿ ಮಾಡಿಕೊಡು. ನಿಮ್ಮ ಬಾಬು ಏನಾಯ್ತಾ? ಮಕ್ಕಳು ದೊಡ್ಡಾರಾ? ಬೇರೆ ಇದ್ದಾರಾ? ಅನ್ನ ತಿಂತೀರಾ ಬಂಗಾರ ತಿಂತೀರಾ? ಬಂಗಾರ ತಿಂತೀರಾ? ದುಡ್ಡು ತಿಂತೀರಾ? ದುಡ್ಡು ತಿಂತೀರಾ? ಹಾ ಮತ್ತೆ ಅನ್ನ ತಿನ್ ಬಂಗಾರ ತಿನ್ನಿ. ಫಾರ್ನ್ ಇದಾರಲ್ಲ ಸುಮ್ಕಿರಮ್ಮ. ನಾನೇನಪ್ಪ ಬಡ ಓದ್ ತಕ್ಷಣ ಬಡವ ಓದ್ ತಕ್ಷಣ ಶ್ರೀಮಂತರಾಗ ನಾನು ಕೋಟಿ ಮಾಡ್ತಾ ಇದ್ದೀನಿ. ನಾನು ಡಬಲ್ ಡಿಗ್ರಿ ಮಾಡ್ತೀನಿ, 8 ಭಾಷೆ ಮಾತಾಡ್ತೀನಿ. ನಾನು 3 ಭಾಷೆ ಬರ್ತೀನಿ. ಲಾರಿ ಡ್ರೈವರ್ ಇದ್ದೀನಿ ನಾನು. ಏನು ಓದಿ ತಾನೆ ಮಾಡ್ತಿಲ್ಲ ಕೆಲಸವ. ನಾನು ಓದಿನಿ ಇಂಪಾರ್ಟೆಂಟ್. ಓದಿ ನೀವು ಪರವಾಗಿಲ್ಲ, ನಿಮ್ಮ ತಾಯಿ ತಿಂದು ಸಾಕಿಲ್ಲ ಅಂದ್ರೆ ಅವ್ನು ಎಂತ ಮನೆಗಿದ್ರು ವೇಸ್ಟ್, ವ್ಯರ್ಥ. ಅದು ಬಟ್ಟೆ ಮನೆ ಕಟ್ಕೊಂತಾರೆ. ಅಪ್ಪ ಅಮ್ಮ ಬಿಸಾಕ ಕೊಡೋ ದೊಡ್ಡ ಸ್ಕೇಲ್. ನಮ್ಮೂರಿಗಿದ್ದಾರೆ ಡಾಕ್ಟರ್ ಇದ್ದಾರೆ. ಯಾರ ಮನೆಗೂ ಬಾಂಧವ್ಯ ಮಲಗಿರ್ತಾರೆ, ಬಸ್ ಸೆನ್ಸ್ ಮಲಗಿರ್ತಾರೆ, ವಯಸ್ಸಾದ ಮಲಗಿರ್ತಾರೆ. ರೋಡ್ ಬ್ಲಾಕ್ ಮಾಡೋದ್ಬಿಟ್ಟು ನಿಮ್ಮ ಊರಲ್ಲಿ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರೋ ತೊಂದರೆ ಕೊಡೋ ಬದಲು ನಿಮ್ಮ ಮನೆ ಬಗ್ಗೆ ತುಂಬಾ ಯೋಚನೆ ಮಾಡ್ಕೊಂಡು ಜೀವನ ಮಾಡ್ತಾ ಹೋಗಿ. ತೀರ್ಥ ಹಾಕ್ತೀನಿ. ನಂಬಿಕೆ ಇದ್ರೆ ತಾಯಿನ ಮಾವನ್ ಬೇಡ್ಕೊಳ್ಳಿ. ನಂಬಿಕೆ ಇದ್ರೆ ಯಾರ್ಯಾರಿಗೆ ಮೇಕಪ್ ಮಾಡ್ಕೊಂಡು ಮೇಕಪ್ ಅವ್ರು ನಾನ್ ಜವಾಬ್ದಾರಲ್ಲ. ತೀರ್ಥ ಅಂತೂ ಹಾಕ್ತೀನಿ. ಬೈಕೆ ಬಿಡಿ ಕುಳ್ಳುಗಿರೋ ಯಾರು ಹಣ ಬೀಳಿಲ್ಲ ಮಾತ್ರ. ಮೇಕಪ್ ಹೋಗುತ್ತೆ ನೆಲಗಾಗ್ತಾ ಇವನೇ ಅಲ್ಲ ಬಡಿ. ಇವತ್ತು ನೋಡು ಕುಳ್ಗಳು 3 ಅಡಿಯ ಹುಲ್ಲಾಕಿ ಇಲ್ಲಾಕಿ ಅಂತ ಕಾಲ್ ನೋವು ಹೋಯ್ತಂದು ಯಾರು ಕೇಳಿಲ್ಲ. ನನ್ನ ಯಾರ ಪುಣ್ಯಪ್ಪ ಒಪ್ಪು ಕೇಳ್ದ ಹಣ ಕಾಲು ಸೇವ್ ಮಾಡ್ಕೆ ಅಂತ ಎಲ್ಲ ಕೇಳ. ಬೇಲಾಕಿ ನಿಂತ್ಕೊಳ್ಳಂಗಿಲ್ಲ ಅಂತ ಬೇರೆ ನಿಂತ್ಕೊಂಡು ನಂಗೆ ಮತ್ತೆ ಸಾಯಂಕಾಲ ಹೋಗಿ ಯಾರೊಬ್ಬರು ಕಸ ಎತ್ತ ಒಂದೇ ಒಂದಿನ ನೀನು ಜನ ಮೇಂಟೈನ್ ಮಾಡ್ತೀನಿ. ಡಿಸೇಬಲ್ ಎಕ್ಸಾಮ್ ಇದೆ, ಎಕ್ಸಾಮ್ ಮೇಂಟೈನ್ ಮಾಡಿ ನೋಡ್ತೀನಿ. ಒಳಗಡೆ ಅಪ್ಪ ಏನ್ ಮಾಡ್ತಾ ಇದ್ರಿ? ಈ ಮಕ್ಕಳಾಗಿಲ್ಲ ಯಾರು ಬಂದಿದ್ದಾರೆ. ಎಲ್ಲರೂ ಬಿಚ್ಚಿದ್ದಾರೆ ಕಣ್ರಿ. ಬಿದ್ದಾಗ ಮತ್ತೆ ಅವ್ರ ಮೇಲೆ ಕೂತಿದ್ದಾರೆ. ಎಲ್ಲರೂ ಬೇರೆ ಅವ್ರ ಮೇಲೆ ಹೋಗಿ ಬೀಳೋದು. ಬರ್ತಾರೆ ಕೊಡಲ್ಲ.